ಇನ್ನು ಸೃಷ್ಟಿಯಾಗಿರುವಂಥ ಸಮಸ್ಯೆಗೂ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ಪ್ರತಿಕ್ರಿಯೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಯಾಕಂತಂದ್ರೆ ಮುಖ್ಯಮಂತ್ರಿಗಳೇ ಹೇಳ್ತಾ ಇರೋದು ರೇಟ್ ಜಾಸ್ತಿ ಆಯಿತು ಅಂತ. ರೇಟ್ ಜಾಸ್ತಿಗೂ ಈಗ ಸೃಷ್ಟಿಯಾಗಿರುವಂಥ ಸಮಸ್ಯೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ದುಡ್ಡು ಕೊಟ್ಟರೂ ಕೂಡ ಸಿಲಿಂಡರ್ ಸಿಗಲ್ಲ ಅನ್ನುವಂಥ ಸ್ಥಿತಿಗೆ ಹೋಟೆಲ್ ಮಾಲಕರು ಬಂದು ತಲುಪಿರೋದು. ಮಾತನಾಡೋಣ, ಈ ಪರಿಸ್ಥಿತಿ ಯಾಕೆ ಬಂತು, ಆಲ್ಟರ್ನೇಟಿವ್ ವ್ಯವಸ್ಥೆಗಳೇನು, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಹೋಟೆಲ್ ಉದ್ಯಮಿ ವೀರೇಂದ್ರ ಕಾಮತ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ಕಡೆಯಿಂದ ಯದುಕುಮಾರ್ ಗೌಡ ಜೊತೆಗಿದ್ದಾರೆ. ಯದುಕುಮಾರ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಕಡೆಯಿಂದ MLC ನಾಗರಾಜ್ ಯಾದವ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ. ನಾನು IPCL ಅವ್ರದ್ದೊಂದು ಪತ್ರಿಕಾ ಪ್ರಕಟಣೆಯನ್ನು ಗಮನಿಸಿದೆ. BPCL ಅವ್ರದ್ದು ಸಿಮಿಲರ್ ಪತ್ರಿಕಾ ಪ್ರಕಟಣೆ. ಸದ್ಯಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಳ್ಳಿ. ಸಾಧ್ಯನಾ? ಹೋಟೆಲ್ ಮಾಲಕರಿಗೆ ಈಗ ಆಲ್ಟರ್ನೇಟಿವ್ ವ್ಯವಸ್ಥೆ ತಕ್ಷಣಕ್ಕೆ ಮಾಡೋದಕ್ಕಾಗತ್ತಾ? ತಕ್ಷಣಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡೋಕ್ಕಾಗಲ್ಲ. 95% ಹೋಟೆಲ್ ಮಾಲೀಕರು ಗ್ಯಾಸ್ ಸಿಲಿಂಡ್ರು ಮೇಲೆ ತಮ್ಮ ದಿನನಿತ್ಯ ವ್ಯವಹಾರವನ್ನು ನಡೆಸ್ತಾ ಇದ್ದೀವಿ. ಈಗ ಈ ವಾರ್ ನಿಮಿತ್ತ ನಮ್ಮ ಪೆಟ್ರೋಲಿಯಂ ಖಾತೆ ಮಿನಿಸ್ಟ್ರಿಯಿಂದ ಒಂದು ಮಾರ್ಗಸೂಚಿ ಬರುತ್ತೆ. ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಜಾಸ್ತಿ ಆದ್ಯತೆ ಕೊಡಿ ಅಂತ. ಎಲ್ಲೋ ಅವರು ಕಮರ್ಷಿಯಲ್ಲು ನಿಲ್ಲಿಸಿ ಕಮರ್ಷಿಯಲ್ ಕೊಡಬೇಡಿ ಅಂತ ಆ ನೋಟಿಫಿಕೇಷನಲ್ಲಿ ಇಲ್ಲ. ಏಕಾಏಕಿ ನಿನ್ನೆಯಿಂದ ಯಾವ ಹೋಟ್ಲಿಗೂ ಸಿಲಿಂಡ್ರು ಬರಲಿಲ್ಲ. ಬಂದಿದ್ದರೂ ಬರೀ 20% ಸಪ್ಲೈ ಆಗಿದೆ. ಈ 20%ಅಲ್ಲಿ ಇವತ್ತು ಮಧ್ಯಾಹ್ನದವರೆಗೂ ನಾವು ಹೋಟ್ಲು ವ್ಯಾಪಾರ ಮಾಡ್ಬೋದು. ಗ್ಯಾಸ್ ಇಲ್ಲದೆ ನಾವು ಅಡುಗೆ ಮಾಡೋಕ್ಕಾಗಲ್ಲ, ವ್ಯಾಪಾರ ಮಾಡೋಕ್ಕಾಗಲ್ಲ, ಹೋಟ್ಲು ಬಾಗಿಲು ತೆಗಿಯೋಕ್ಕಾಗಲ್ಲ. ಈಗ ಪರ್ಯಾಯ ವ್ಯವಸ್ಥೆ ಅಂತ ಅವ್ರು ಹೇಳಿದ್ದಾರೆ. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ಏನು ಪರ್ಯಾಯ ವ್ಯವಸ್ಥೆ ಅಂತಂದ್ರೆ ಏನು? ಹೋಟೆಲಲ್ಲಿ ಏನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಬೋದು? ಅಲ್ಲ, ಗ್ಯಾಸ್ಗೆ ಪರ್ಯಾಯವಾಗಿ ಅಲ್ಲ, ರಾತ್ರೋರಾತ್ರಿ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇವತ್ತು ಟೆಕ್ನಾಲಜಿ ಬಂದಿದೆ, ಇಂಡಕ್ಷನ್ ಕುಕಿಂಗ್ ಬಂದಿದೆ, ಕರೆಂಟಲ್ಲಿ ಮಾಡೋದು ಬಂದಿದೆ. ಬಟ್ ತುಂಬ ಹೋಟ್ಲವ್ರ ಹತ್ರ ಬೇಕಾಗಿರೋ ಅಷ್ಟು ಕರೆಂಟ್ ಪವರು ಇಲ್ಲ. ಎರಡನೇದು, ಆ ಇಂಡಕ್ಷನ್ ಕುಕಿಂಗ್ ಸಿಸ್ಟಮ್ ಅಂದರೆ ಟೋಟಲ್ ನಾವು ನಮ್ಮ ಎಕ್ವಿಪ್ಮೆಂಟನ್ನು ಚೇಂಜ್ ಮಾಡಬೇಕು. ಕಿಚನ್ ಸೆಟಪ್ ಚೇಂಜ್ ಆಗಬೇಕು. ಅದು ರಾತ್ರೋರಾತ್ರಿ ಮಾಡೋಕ್ಕಾಗಲ್ಲ. ಸೊ ನಾವು ಹೇಳೋದೇನೆಂದರೆ, ನೀವು ನಮಗೆ ರೇಷನಿಂಗ್ ಸಿಸ್ಟಮಲ್ಲಿ ಗ್ಯಾಸನ್ನು ಸಪ್ಲೈ ಮಾಡಿ. 5 ಕೇಳಿದ್ರೆ 3 ಕೊಡಿ, 2 ಕೊಡಿ. ನಾವು ಕೆಲವೊಂದು ಪದಾರ್ಥಗಳು ನಮ್ಮ ಮೆನ್ಯೂಲ್ಲಿ ಕಟ್ ಮಾಡಿಬಿಟ್ಟು ಗ್ರಾಹಕರಿಗೆ ಈ ಸಮಸ್ಯೆ ಸ್ವಲ್ಪ ದಿವಸ ಇಷ್ಟೇ ಐಟಮ್ ನಮ್ಮಲ್ಲಿ ಇರೋದು ಅಂತ ನಾವು ಹೇಳ್ಬೋದು. ಏಕಾಏಕಿ ಬಂದ್ ಮಾಡಿ ಇದು ಬಂದ್ ಮಾಡಿದ್ರೆ ಭಾಳ ಕಷ್ಟ ಆಗತ್ತೆ. ಅಂದ್ರೆ ಇದು ವಾಸ್ತವ ಬೇರೆ, ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಪ್ರೆಸ್ ನೋಟಲ್ಲಿ ಬರೆದಿರೋದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ. ಹೌದು, ಬಟ್ ಅಷ್ಟು ಹೇಳಿದಷ್ಟು ಈಸಿ ಇಲ್ಲ. ಎಸ್ ಯದುಕುಮಾರ್ ಅವರೇ, ಯಾರು ಇದಕ್ಕೆ ದೇಶದಲ್ಲಿ ಒಳ್ಳೇದಾದ್ರೆ BJP ಕಾರಣ, ಇಂಥ ಸಮಸ್ಯೆ ಆದ್ರೆ ಯಾರು ಕಾರಣ? ಸರ್, ಇವಾಗ ದಿಸ್ ಇಸ್ ನಾಟ್ ಎನ್ ಇಂಡಿಯಾ ಕ್ರೈಸಿಸ್, ಇಟ್ಸ್ ಅ ಗ್ಲೋಬಲ್ ಕ್ರೈಸಿಸ್. ಅದೆಲ್ಲರಿಗೂ ಗೊತ್ತಿರೋವಂಥದ್ದನ್ನೇ ಇದು ಮಾಡಿರೋವಂಥದ್ದನ್ನೇ. ಆದರೆ ಇಲ್ಲ, ಅವ್ರು ಹೇಳಿರೋಂಥ ನೋಟ್ಸ್ ಆಗ್ಬೋದು, ನಾನು ಹೇಳಿ ಡೊಮೆಸ್ಟಿಕ್ಸ್ದು ಪ್ರತಿಯೊಬ್ಬ ಗ್ರಾಹಕರಿಗೂ ಒಂದು ಮೆಸೇಜಸ್ ಇವತ್ತು ಎಲ್ಲ ಯಾರು ಗ್ರಾಹಕರಿದ್ದಾರೆ ಬಂದಿದೆ ಅಂತದ್ದು, ದೇ ವಿಲ್ ಬಿ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಇದು ಗ್ಯಾಸ್ ಸಪ್ಲೈ ಎಕ್ಸೆಪ್ಟ್ ದ ಲಾಕಿಂಗ್ ಪೀರಿಯಡ್ ವಿಲ್ ಬಿ 25 days ಅಂತ ಅಂದ್ಬಿಟ್ಟು ಇನ್ಸ್ಟೆಡ್ ಆಫ್ 15 days ಡೊಮೆಸ್ಟಿಕ್ ಅನ್ನೋಂಥದ್ದು. ಇದನ್ನ ನಿಲ್ಸಿಲ್ಲ ಸರ್. ಅದಲ್ಲಿ ದೇ ಆರ್ ರ್ಯಾಷನಲೈಸಿಂಗ್, ಅದಲ್ಲಿ ಇಟ್ ವಿಲ್ ಬಿ ಸಪ್ಲೈಡ್ ಅಂತ. ಇದೊಂಥರ ಪ್ಯಾನಿಕ್ ಮೋಡ್ ತರ ಬರುವಂತ ಅವಶ್ಯಕತೆ ಇಲ್ಲ. ಕೇಂದ್ರ ಸರ್ಕಾರ, ನಾನು ನಿಮಗೊಂದು ಪ್ರೆಸ್ ನೋಟ್ ತೋರಿಸ್ತೀನಿ. ಬಹುಶಃ ನಮ್ಮ ಟೀಮ್ ಅದನ್ನ TV ಸ್ಕ್ರೀನ್ ಮೇಲೆ ಹಾಕ್ತಾರೆ. IPCL ಅವ್ರದ್ದು ಪ್ರೆಸ್ ಮೀಟ್, ನಾವು ಸ್ಥಗಿತಗೊಳಿಸಿದ್ದೀವಿ ಅಂತಾನೆ ಬರೆದಿದ್ದಾರೆ. ನಾವು ಸ್ಥಗಿತಗೊಳಿಸಿದ್ದೀವಿ ಅಂತಾನೆ. ಆದರೆ ಅದೇ ಥರದ್ದನ್ನೇ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಇದರಲ್ಲಿ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರೋವಂಥದ್ದು, LPG ಇದನ್ನ ಹೆಚ್ಚಾಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಂತ ಎಲ್ಲ ಕಂಪನೀಸ್ಗೂ ಹೇಳಿರೋವಂಥದ್ದು. ಟಿಲ್ ದೆನ್ ಇಟ್ ವಿಲ್ ಬಿ ರ್ಯಾಷನಲೈಸ್ ಆಗಿ ಮಾಡಿ. ಅಂದ್ರೆ ಇಟ್ ಈಸ್ ನಾಟ್ ಎ ಪ್ಯಾನಿಕ್ ಬಟನ್, ದೇರ್ ಇಸ್ ನೋ ನೀಡ್ ಟು ಪ್ರೆಸ್ ದ ಪ್ಯಾನಿಕ್ ಬಟನ್. ಅದಲ್ಲಿ ಇಟ್ ವಿಲ್ ಬಿ ಸಪ್ಲೈಡ್ ಅಂತ. ಬಟ್ ಆಸ್ ಆಫ್ ನೌ ಅವರೇ ಹೇಳ್ತಾ ಇದ್ದಂಥದ್ದು 20% ಅಂತ. ನೋಡಿದೀನಿ ಸರ್, ಅದನ್ನು ನೋಡಿ ಕ್ಲಿಯರ್ ಆಗಿ ಹೇಳ್ತಾರೆ, ನಾವು ನಿಲ್ಲಿಸಿದೀವಿ ಸದ್ಯಕ್ಕೆ. ನೋಡಿದೀನಿ ಸರ್. ಈಗ 20% ಸಪ್ಲೈ ದಟ್ ವಿಲ್ ಬಿ ರ್ಯಾಷನಲೈಸ್. ಇನ್ನ ಹೆಚ್ಚು ಮಾಡುವಂಥದ್ದು ಇದ್ದೇ ಹೊರತು ಅದನ್ನೇನಂತಾರೆ ಕಂಪ್ಲೀಟ್ ಬಂದ್ ಮಾಡುವಂಥದ್ದು ಇದು ಮಾಡುವಂಥದ್ದು ಆ ಥರದ್ದು ಯಾವುದೂ ಇಲ್ಲ. ದೇರ್ ಇಸ್ ನೋ ಪ್ಯಾನಿಕಿಂಗ್. ಅದಂಥದ್ದಲ್ಲಿ ಡೊಮೆಸ್ಟಿಕ್ ಮತ್ತೆ ಹಾಸ್ಪಿಟಲ್ ಬೇರೆ ಬೇರೆ ಅದಕ್ಕೆ ಪ್ರಿಯಾರಿಟಿ ರೈಸ್ ಕೊಟ್ಟು ಇದಕ್ಕೂ ಪ್ರಿಯಾರಿಟಿ ರೈಸ್ ಕೊಡ್ತಾರೆ. ಆದ್ರೆ ದೇರ್ ಇಸ್ ನಥಿಂಗ್ ಟು ಪ್ಯಾನಿಕ್. ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ರಿ ಅಂತ ನೀವು ಹೋಟೆಲ್ ಮಾಲಕರಿಗೆ ಹೇಳ್ತೀರಿ, ಅಥವಾ ಹೋಟೆಲ್ನವರಿಗೆ ಯಾರಾದರ ಗ್ರಾಹಕರಿದ್ದಾರೆ ಅವ್ರಿಗೆ ಹೇಳ್ತೀರಿ ಅಂತಂದ್ರೆ ಸದ್ಯಕ್ಕೆ ಬಗೆಹರಿಸೋದಕ್ಕೆ ಆಗಲ್ಲ ಅನ್ನೋ ರೀತಿ ಅರ್ಥ. ಅದು ಪರ್ಯಾಯ ವ್ಯವಸ್ಥೆ ಅಂತ ಅವರಿಗೆ ನಾವು ಕಾಮತ್ ಅವ್ರು ಮಾತನಾಡಿದ್ದು ಏನ್ ಮಾಡೋದಕ್ಕೆ ಸಾಧ್ಯ ಇದೆ? ಪರ್ಯಾಯ ವ್ಯವಸ್ಥೆ ಹೊಸ ಕಿಚನ್ ಸೆಟಪ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಪರ್ಯಾಯ ವ್ಯವಸ್ಥೆ ಬಂದ್ ಮಾಡೋದೇ ಪರ್ಯಾಯ ವ್ಯವಸ್ಥೆ. ಅದನ್ನ ಬಿಟ್ಟು ಏನ್ ಮಾಡೋದಕ್ಕೆ ಸಾಧ್ಯ? ಟೋಟಲ್ ಆಗಿ ಅದು ಯಾವುದು ಬಂದ್ ಆಗಲ್ಲ ಸರ್. ಬೇರೆ ಬೇರೆ ಕ್ರೈಸಿಸ್ ಇರಬೇಕಾದಾಗ್ಲೂ ಅದು ಬಂದ್ ಆಗಿಲ್ಲ. ಇಟ್ ಮೇ ಬಿ ದ ಕ್ವಾಂಟಿಟಿ ಮೇ ಬಿ ಅಂತಾರೆ ಲೆಸ್ ಮಾಡಬಹುದೇ ಹೊರತು ಬಂದ್ ಆಗುವಂಥದ್ದಲ್ಲ.
ದೇರ್ ಇಸ್ ನಥಿಂಗ್ ಟು ಪ್ಯಾನಿಕ್ ಅಂತ ಅದು ಪೆಟ್ರೋಲಿಯಂ ಮಿನಿಸ್ಟ್ರಿ ಹೇಳ್ಬೇಕಾದಾಗ ವಾಟ್ ದೇ ಟೆಲ್ ವಿ ಹ್ಯಾವ್ ಟು ಬಿಲೀವ್ ಅಂತಂತದಲ್ಲಿ ಮತ್ತೆ ಕೃತಕ ಮಾರ್ಕೆಟಿಂಗ್ದು ಬೇಕಾದ್ರೆ ಬ್ಲ್ಯಾಕ್ ಮಾರ್ಕೆಟಿಂಗ್ದು ಅದನ್ನು ಒಂದು ದೊಡ್ಡ ಒಂದು ಈ ಒಂದು ಸಮಯದಲ್ಲಿ ಬಳಸ್ಕೊಳ್ಳುವಂಥ ದೊಡ್ಡ ಇದು ಇರುತ್ತೆ ದಟ್ ಆಲ್ಸೋ ಹ್ಯಾಸ್ ಟು ಬಿ ಸ್ಟಾಪ್ಡ್ ಅದಲ್ಲಿ ಸೊ ಆಸ್ ಆಫ್ ನೌ ದೇರ್ ಇಸ್ ನಥಿಂಗ್ ಟು ಪ್ಯಾನಿಕ್ ಅಂತ ಸರ್. ನಾಗರಾಜ್ ಯಾದವ್ ಅವರೇ, ಗ್ಲೋಬಲ್ ಸಮಸ್ಯೆ ಇದು, ಜಾಗತಿಕ ಸಮಸ್ಯೆ, ಇದನ್ನು ನಾವು ಕೇವಲ ಭಾರತದ ದೃಷ್ಟಿಕೋನದಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ. ನೋಡಿ, ಇದು ಮೊದಲನೇ ಬಾರಿ ಕೂಡ ಅಲ್ಲ. ನಮ್ಮ ಭಾರತ ದೇಶ ಇಂಥ ಸಮಸ್ಯೆಗಳನ್ನ ಹಲವಾರು ಬಾರಿ ಕಂಡಿದೆ. ವಾರ್ ಸಿಚುವೇಶನ್ ಇರ್ಬೋದು, ಕ್ರೂಡ್ ಆಯಿಲ್ನ ಬೆಲೆ ಜಾಸ್ತಿ ಆಗಿದ್ದು ವಿಚಾರ ಇರ್ಬೋದು, ಸೋ ಮೆನಿ ಅದರ್ ಟೈಮ್ ವಿ ಹ್ಯಾವ್ ಫೌಂಡ್ ಸೋ ಮೆನಿ ಇಶ್ಯೂಸ್ ಆದರೆ ಬಟ್ ಪರಿಹಾರ ಕಂಡುಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರಗಳ ಜವಾಬ್ದಾರಿ, ದಟ್ ದೇರ್ ಡ್ಯೂಟಿ ಅಂತಕ್ಕಂತ ಹೇಳ್ತೀನಿ. ನೀವು ಹೇಳ್ತಾ ಇದ್ರಿ ಹೋಟ್ಲಿಗೆ, ಕೇವಲ ಹೋಟ್ಲ್ ಇಂಡಸ್ಟ್ರಿ ಮಾತ್ರ ಓಡ್ತಾ ಬೀಳ್ತಕ್ಕಂಥದ್ದಲ್ಲ. ಮೆನಿ ನಂಬರ್ ಆಫ್ ಇಂಡಸ್ಟ್ರೀಸ್ ಆರ್ ರನ್ನಿಂಗ್ ಆನ್ ದ ಬೇಸಿಸ್ ಆಫ್ ಕಮರ್ಷಿಯಲ್ ಗ್ಯಾಸ್ ವಿಚ್ ವಿಲ್ ಹಿಟ್ ಆನ್ ದ ಇಂಡಸ್ಟ್ರಿನ ಬಂದ್ ಮಾಡಿದ್ರೆ ಅವ್ನು ಸಂಬಳ ಸಿಗೋದಲ್ಲ ಕೆಲಸ ಮಾಡೋರಿಗೆ. ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡೋ 100 ಜನ ಇರ್ತಾರೆ. ಹೋಟೆಲ್ ಬಂದಾಗ್ಬಿಟ್ರೆ ಮನೆಗಳಿಲ್ದಿರೋ ಊರಿಂದ ಬಿಟ್ಕೊಂಡು ವಲಸೆ ಬಂದಿರತಕ್ಕಂಥವ್ರು, ಕೆಲಸ ಮಾಡ್ತಕ್ಕಂಥವ್ರು, ಬ್ಯಾಚುಲರ್ ಇರ್ತಕ್ಕಂಥ ಅವ್ರು ಯಾರು ಊಟನೂ ಸಿಗೋದಿಲ್ಲ. ಇಟ್ ಇಸ್ ನಾಟ್ ಓನ್ಲಿ ಎ ಗ್ಯಾಸ್ ಆ್ಯಂಡ್ ಬಿಸ್ನೆಸ್ ಪಾರ್ಟ್ ಆಫ್ ಹೋಟೆಲ್, ಇದು ಆಹಾರದ ಆರ್ಥಿಕತೆ ಮೇಲೆ ಬೀಳ್ತಾ ಇರ್ತಕ್ಕಂಥ ಬಹಳ ದೊಡ್ಡ ಒತ್ತಡ. ಇದು ರಾಜಕೀಯ ಅಂತ ಮೀರಿ ಹೇಳಬೇಕಾಗಿರೋದಂದರೆ ಇವರು ಮುಂಜಾಗೃತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಇನಫ್ ಸ್ಟಾಕ್ ಇಸ್ ದೇರ್ ಫಾರ್ 60 to 70 days ಅಂತ ಹೇಳಿದ್ರಲ್ಲ, ಅದನ್ನ ನಂಬ್ಕೊಂಡು ಬಿಸ್ನೆಸ್ನವರೆಲ್ಲ ದೇವರ್ ಥಿಂಕಿಂಗ್ ಏನಾದರೂ ಸ್ವಲ್ಪ ಕಡಿಮೆ ಯೂಸ್ ಮಾಡೋಣ, ಗ್ಯಾಸ್ನ ಜಾಸ್ತಿ ಡಿಮಾಂಡ್ ಬರ್ಬೋದು, ಡಿಮಾಂಡ್ ಬಂದಾಗ ನಾವು ಪೂರೈಕೆ ಮಾಡೋಕ್ಕಾಗದೇ ಇರ್ಬೋದು, ಅದನ್ನು ಹೋಟೆಲ್ ಅಸೋಸಿಯೇಷನ್ ಮೀಟಿಂಗ್ ಮಾಡಿದ್ರೆ ಅಂತ ಮಾಹಿತಿ ನನಗಿದೆ. ಆದರೆ ಹೋಟೆಲ್ನವ್ರನ್ನಾಗಲಿ ಇಂಡಸ್ಟ್ರಿಯವ್ರನ್ನಾಗಲಿ ಯಾರೇ ಆಗಲಿ ಈ ಆರ್ಥಿಕ ವ್ಯವಸ್ಥೆನೇ ಬುಡಮೇಲಾಗ್ತಕ್ಕಂಥ ಕೆಲಸ ಆಗ್ತಕ್ಕಂಥ ದಿನಗಳು ಹತ್ತಿರ ಬಂದಿದೆ ಅಂತಕ್ಕಂಥ ವಿಚಾರ ಹೇಳ್ತೀವಿ. ಅದಕ್ಕೆ ಕೇಂದ್ರ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋದು ವಿಫಲವಾಗಿರ್ತಕ್ಕಂಥ ಒಂದು ಕಡೆ. ಇನ್ನೊಂದು ಗ್ಯಾಸ್ ಸಿಸ್ಟಮ್ ವಿಚಾರ ಬಂದಾಗ ಡೊಮೆಸ್ಟಿಕ್ ಗ್ಯಾಸ್ನ ನೀವು ಪ್ರಯಾರಿಟಿ ಕೊಡಂತಾರೆ. ನೋ ಡೌಟ್ ಅಬೌಟ್ ಯು ಗಿ ಪ್ರಯಾರಿಟಿ ಕೊಡಬೇಕಾದ್ರೆ ಯಾವತ್ತಂತ ಹೇಳ್ತೀನಿ ಕೇಳಿ. UPA ಸರ್ಕಾರದ ರಾಜಕೀಯ ಕಾರಣ ಕೇಳ್ತಾ ಇಲ್ಲ. ಮನಮೋಹನ್ ಸಿಂಗ್ 10 ವರ್ಷಗಳಿದ್ದ ಸಂದರ್ಭದಲ್ಲಿ ಸುಮಾರು 650 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ಡೊಮೆಸ್ಟಿಕ್ ಗ್ಯಾಸಿಗೆ. ಯಾಕೆ ಕಾರಣ ಕೊಡ್ತಾ ಇತ್ತು ಅಂದರೆ ಕನಿಷ್ಠ ಪಕ್ಷ ಅವನ ಆಹಾರವನ್ನು ಮಾಡ್ಕೋಬೇಕು ಅನ್ನೋ ಮಾಡ್ತಾ ಇದ್ದಾರೆ. ನಾನು ಒಂದು ಅಂಕಿಅಂಶ ಕಾರ್ಯಕ್ರಮದ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, 4 ಮೇಜರ್ ದೇಶಗಳು ನಾವು ಗ್ಯಾಸ್ 4 ಮೇಜರ್ ದೇಶಗಳು ಯುದ್ಧದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರತಕ್ಕಂಥ ಸಂಘರ್ಷದ ನಾನು 2 ಮಾತು ಹೇಳ್ತಾ ಇಲ್ಲ. ನೀವು ಆಗಲೇ ಹೇಳಿದ್ದೀರಿ ಯಾವ ದೇಶದ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ, ಯಾವ ಕಂಪನಿಗಳು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ, ಎಷ್ಟು ಪರ್ಸೆಂಟೇಜ್ ಮಾಡ್ತಾ, ಅದನ್ನೇ ಹೇಳಿದ್ದೀರಿ, ಮತ್ತು ನಾನು ಹೇಳೋ ಅವಶ್ಯಕತೆ ಇಲ್ಲ. ಇದು ವಾಸ್ತವಾಂಶ ಆದರೂ ಕೂಡ ನಾವು ಡೊಮೆಸ್ಟಿಕ್ ಸಿಲಿಂಡರ್ ಬಗ್ಗೆ ಯಾವ ಕಾಳಜಿಯನ್ನು ಇಟ್ಕೊಂಡಿದ್ದೀವಿ ಅಂತಕ್ಕಂಥ ಇದರಲ್ಲಿ ತೋರಿಸ್ತಾ ಇದೆ. ನಾವು ಸಬ್ಸಿಡಿ ಮಾಡಿ ಅವಾಗ ಕೊಡ್ತಾ ಇದ್ದೀವಿ, ಯಾಕಂದ್ರೆ ಜನಗಳು ಅದನ್ನ ಉಪಯೋಗ ಸಬ್ಸಿಡಿ ಪ್ರಾಬ್ಲಮ್ ಅಲ್ಲ, ಸಪ್ಲೈ ಚೈನ್ ಪ್ರಾಬ್ಲಮ್. ನಾನು ಹೇಳ್ತೀನಿ ಕೇಳಿ ಅಂತ ಯಾಕೆ ಮಾತ್ರ ಹೇಳ್ತಾ ಇದೆ ಅಂದರೆ, ನೀವು ಸಬ್ಸಿಡಿನ ತೆಗೆದು ನೀವು ಸಂಪೂರ್ಣವಾಗಿ ದುಡ್ಡನ್ನ ಕಲೆಕ್ಟ್ ಮಾಡಿದ್ರಲ್ಲ, ಯು ಹ್ಯಾಡ್ ಎ ಪ್ಲಾನ್ಸ್ ಟು ಮ್ಯಾನುಫ್ಯಾಕ್ಚರ್ ಯುವರ್ ಓನ್ ಗ್ಯಾಸ್ ಯೂನಿಟ್ಸ್ ಬಿಕಾಸ್ ಯು ಸ್ಟಾಪ್ 46,000 ಕೋಟಿ ರೂಪಾಯಿಗಳ ಸಬ್ಸಿಡಿ ನಿಲ್ಲಿಸಿದ್ರಿ ಪ್ರತಿ ವರ್ಷಕ್ಕೆ. ಆ ದುಡ್ಡು ಎಲ್ಲಿ ಹೋಯ್ತು? ಏನ್ ಸಂಬಂಧ? ಹೇಳ್ತೀನಿ ಕೇಳಿ. ಆ ದುಡ್ಡು ಈ ಸಬ್ಸಿಡಿ ಅಂದ್ರೆ ಆ ದುಡ್ಡು ಉಳಿತಾಯ ಮಾಡ್ಕೊಂಡ್ರಲ್ಲ ನೀವು, 46,000 ಕೋಟಿ ರೂಪಾಯಿ ಉಳಿತಾಯ ಮಾಡ್ಕೊಂಡ್ರಲ್ಲ ನೀವು. ಪ್ರೊಡಕ್ಷನ್ ಆಫ್ ಗ್ಯಾಸ್ ಇನ್ ಅವರ್ ಕಂಟ್ರಿ ಮಾಡ್ಕೊಂಡಿದ್ದೆ ಆದ್ರೆ ವಿ ವುಂಟ್ ಹ್ಯಾವ್ ಬೀನ್ ಡಿಪೆಂಡೆಂಟ್ ಆನ್ ಅದರ್ಸ್ ಟುಡೇ. ಒಂದು ಕಡೆ ನೀವು ಸಬ್ಸಿಡಿನೂ ಕೊಡಲಿಲ್ಲ, ಇನ್ನೊಂದು ಕಡೆ ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಂಡಿಲ್ಲ. ಇವತ್ತು ಉದ್ಯಮಗಳು ಬೀದಿಗೆ ಬರಬೇಕು ಅಂದ್ರೆ 40 ಗ್ಯಾಪ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.